ಮನುಷ್ಯ ತನ್ನ ಆರೋಗ್ಯವನ್ನು ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಪಡಬಾರದಂತಹ ಕಷ್ಟಗಳನ್ನು ಪಡ್ತಾ ಇದ್ದಾನೆ. ಎಷ್ಟೆಷ್ಟೋ ಅನ್ವೇಷಣೆಗಳನ್ನು ಮಾಡ್ತಾ ಇದ್ದಾನೆ. ಗುಹಾಂತರ ಯುಗದಿಂದ ಇಲ್ಲಿಯವರೆಗೂ ನೋಡಿದಾಗ ಮನುಷ್ಯನ ಡೆವಲಪ್ಮೆಂಟ್ ಹೇಗಾಗ್ತಾ ಇದೆ ಅಂತಂದರೆ, ಮೊದಲು ಒಂದು ರೆಡ್ ಕಲರ್ ಕಷಾಯವನ್ನು ಕುಡಿತಾ ಇದ್ದ, ಪಿಂಕ್ ಕಲರ್ ಕಷಾಯ. ನಂತರ ಇಂಜೆಕ್ಷನ್ಗಳು ಬಂತು, ಸೀರಮ್ಗಳು ಬಂತು. ಇವತ್ತು ಬೇರೆ ಬೇರೆ ಟೆಕ್ನಾಲಜಿಗಳಿಂದ, ಕೆಮಿಕಲ್ ಯುಗದಿಂದ ಬೇರೆ ಬೇರೆ ಔಷಧಗಳಿಂದ ಆರೋಗ್ಯವನ್ನು ಸುಧಾರಿಸ್ಕೋತಾ ಇದ್ದಾನೆ. ಹೌದಲ್ವ? ಹಾಗೆ ಕಾಲ ಯಾರನ್ನೂ ಕೂಡ ಬಿಟ್ಟಿಲ್ಲ. ಕಾಲದ ಚಕ್ರ ತಿರುಗ್ತಾ ಮನುಷ್ಯನ ಅನ್ವೇಷಣೆಗಳು ಕೂಡ ಬೇರೆ ಬೇರೆ ಆಯಾಮಗಳನ್ನು ಕಂಡುಕೋತಾ ಇದೆ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂಬರುವ ದಿನಗಳಲ್ಲಿ ನಾವು ನೋಡೋದು ಫ್ರೀಕ್ವೆನ್ಸಿ ಥೆರಪಿ, ಅಂದರೆ ತರಂಗಗಳಿಂದನೇ ಮನುಷ್ಯನ ಆರೋಗ್ಯವನ್ನು ಸುಧಾರಿಸ್ಬೋದು ಅಂತ ಎಲ್ರಿಗೂ ಗೊತ್ತಿದೆ. ಇದೇನು ಹೊಸ ವಿಷಯ ಅಲ್ಲ. ಯುಗಾಂತರಗಳಲ್ಲಿ ಒಂದು ಬ್ರಹ್ಮಾಂಡದ ಮೇಲ್ಭಾಗದ ಭಾಗ ಬಿಸಿ ಆಗಿ ಸ್ಫೋಟಗೊಂಡಾಗ ಮಹಾಸ್ಫೋಟ ಅಂತ ಹೇಳ್ತಾರೆ. ಆ ಸ್ಫೋಟಗೊಂಡಾಗ ಹುಟ್ಟಿದ್ದೇನೆ ಈ ಬ್ರಹ್ಮಾಂಡ, ಚಂದ್ರ, ಸೂರ್ಯ, ಹೀಗೆ ಬೇರೆ ಬೇರೆ ಗ್ರಹಗಳು ಇವೆಲ್ಲ ಉತ್ಪತ್ತಿ ಆಯಿತು. ಶಬ್ದ, ಸ್ಪೇಸ್, ಆ ಒಂದು ಶಕ್ತಿಯಿಂದ ಇವತ್ತು ಏನಾಗಿದೆ ನಿಮಗೆಲ್ಲ ಗೊತ್ತಿದೆ. ಪ್ರತಿಯೊಂದಕ್ಕೂ ಕೂಡ ನಾವು ವೈಜ್ಞಾನಿಕವಾಗಿ ನೋಡ್ತಾ ಹೋಗ್ತೀವಿ. ಐನ್ಸ್ಟೀನ್ ಥಿಯರಿ ಪ್ರಕಾರ E=mc², ಅಂದರೆ ಎನರ್ಜಿ ಮತ್ತು ಮಾಸ್ ಎರಡೂ ಕೂಡ ಒಂದೇ. ಅಂದರೆ ಪ್ರತಿಯೊಂದು ಮಾಸ್, ಘನೀಕೃತ ವಸ್ತುಗಳನ್ನು ಕೂಡ ಎನರ್ಜಿ ಇರುತ್ತೆ. ಅಂದರೆ ಅರ್ಥ, ಪ್ರತಿಯೊಬ್ಬರಲ್ಲೂ ಕೂಡ ನಾವು ಎನರ್ಜಿ, ಅಂದರೆ ತರಂಗಗಳಿಂದ ನಾವು ಮಾಡಲ್ಪಟ್ಟಿದ್ದೇವೆ. ಹೌದಲ್ವಾ? ಹಾಗಾಗಿ ಟ್ರೀಟ್ಮೆಂಟು ಕೂಡ ತರಂಗಗಳಿಂದನೇ ಮಾಡಬೇಕು. ಅದರಲ್ಲಿ ಬಹಳ ಪುರಾತನವಾದಂತಹ ಆದರೆ ಅಷ್ಟೇ ಪ್ರಬಲವಾದಂತಹ ಒಂದು ಥೆರಪಿ ಅಂದರೆ ರೇಖಿ ಥೆರಪಿ. ರೇಖಿ ಥೆರಪಿ ಅಂದರೆ ಏನು? ಕೇವಲ ನಮ್ಮ ಮನಸ್ಸನ್ನು ಆವಾಹನೆ ಮಾಡಿಕೊಂಡು, ಒಂದು ಶಕ್ತಿಯನ್ನು ಮನಸ್ಸಿನಲ್ಲಿ ಅಂದುಕೊಂಡು ನಾವು ಬೇರೆ ಕಡೆಗೆ ಅದನ್ನು ಪ್ರೊಜೆಕ್ಟ್ ಮಾಡಿದಾಗ ಎಷ್ಟೋ ವಾತಾವರಣದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀವಿ. ಹೇಗಾಗುತ್ತೆ ಇದು ಅಂತ ನೀವು ಕೇಳ್ಬೋದು. ಥಾಟ್ ಈಸ್ ಅನ್ ಎನರ್ಜಿ. ನಮ್ಮ ಮನಸ್ಸಿನಲ್ಲಿ ಬರುವಂತಹ ಆಲೋಚನೆಗಳು ಕೂಡ ಒಂದು ತರಂಗನೇ. ಆ ತರಂಗವನ್ನು ಯಾವ ಕಡೆಗೆ ನಾವು ಗಮನವಿಟ್ಟು ನಾವು ಹರಿಸ್ತೀವೋ ಅಲ್ಲಿಗೆ ಆ ಎನರ್ಜಿ ಫ್ಲೋ ಆಗುತ್ತೆ. ಆ ಒಂದು ತತ್ವದ ಆಧಾರದ ಮೇಲೆ ಇವತ್ತು ವಾಟ್ಸಪ್ ಇರ್ಬೋದು, ಯೂಟ್ಯೂಬು, ಫೇಸ್ಬುಕ್ಕು ಎಲ್ಲೇ ನೋಡಿ ರೇಖಿಯಿಂದ ನಾವು ಅದು ಮಾಡ್ತೀವಿ ಎಲ್ಲ ಹೇಳ್ತಾ ಇದ್ದಾರೆ. ನಿಜ, ಅದು ಎಲ್ಲ ಸಾಧ್ಯತೆ ಇದೆ. ಕಾರಣ, ಯಾವಾಗ ನಾವು ಮಾನಸಿಕವಾಗಿ ಆ ಎನರ್ಜಿನ ಫೋಕಸ್ ಮಾಡಿ ಒಂದು ವ್ಯಕ್ತಿಯ ಮೇಲೆ ಅಥವಾ ಒಂದು ಘಟನೆಯ ಮೇಲೆ ಅಥವಾ ಒಂದು ಸ್ಥಳದ ಮೇಲೆ ಆವಾಹನೆ ಮಾಡ್ತೀವೋ ಅಲ್ಲಿ ಒಂದು ರೀತಿಯ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗಿ ಅಸಮತೋಲನಗಳು ಸಮತೋಲನ ಹೊಂದುತ್ತೆ. ನಮಗೆ ಬೇಕಾಗಿರೋದೇನು? ಒಳ್ಳೆಯ ಆರೋಗ್ಯ, ಅಂದರೆ ವಾತ, ಪಿತ್ತ, ಕಫ ಬ್ಯಾಲೆನ್ಸಿಂಗ್ ಆಗಬೇಕು. ನಮ್ಮ ದೇಹದಲ್ಲಿರೋದೇನು? ರಕ್ತದ ಜೊತೆ ನೀರು ಕೂಡ ಇದೆ. ಹಾಗಾಗಿ ಬ್ರಹ್ಮಾಂಡದ ಹೊರಗಡೆ ಇರುವಂತಹ ವಸ್ತು ನಮ್ಮ ದೇಹದಲ್ಲೂ ಇರೋದರಿಂದ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ನಾವು ಕೊಡುವಂತಹ ರೇಖಿ ಎನರ್ಜಿ ಪ್ರತಿಯೊಬ್ಬರ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಕೇಳ್ಬೋದು, ಹಾಗಾದ್ರೆ ಕೆಮ್ಮು ನೆಗಡಿ ಬಂದರೂ ಕೂಡ ರೇಖಿಯಿಂದ ಗುಣ ಮಾಡ್ಬೋದಾ ಅಂತ? ಬೇಕಿಲ್ಲ. ಕಾರಣ, ನಮ್ಮಲ್ಲಿ ಒಂದು ತಪ್ಪು ಭಾವನೆ, ಕಲ್ಪನೆ ಇದೆ. ಯಾವುದಾದ್ರೂ ಒಂದು ಹೊಸ ವಿದ್ಯೆಯನ್ನು ಕಲಿತುಬಿಟ್ರೆ ಎಲ್ಲನೂ ಅದರಲ್ಲೇ ಆಗತ್ತಾ ಅಂತ ಯೋಚನೆ ಮಾಡ್ತೀವಿ. ಇದು ಬತ್ತಳಿಕೆಯ ಬಿಲ್ಲು ಇದ್ದಂಗೆ. ಯಾವ ಸಂದರ್ಭದಲ್ಲಿ ಯಾವ ಬಾಣವನ್ನು ಎಲ್ಲಿಗೆ ಬಿಡಬೇಕು ಅಂತ ನಮಗೆ ಗೊತ್ತಿರಬೇಕು. ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಬರೀ ಒಂದು ಉದ್ದಣ್ಣೆಯಲ್ಲಿ ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತಾ? ಇಲ್ಲ. ಲೋಟದಲ್ಲಿ. ತುಂಬ ಬಾಯಾರಿಕೆ ಆದಾಗ ದೊಡ್ಡ ಚಂಬಲ್ಲಿ ಕುಡಿತೀವಿ. ಹಾಗೆಯೇ ರೇಖಿ ಎನರ್ಜಿಗಳನ್ನು ಯಾವಾಗ ಕೊಡಬೇಕು ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ಯಾವುದೇ ಔಷಧಿಗಳು ವರ್ಕೌಟ್ ಆಗದೇ ಇದ್ದಾಗ, ಯಾವುದೇ ಟ್ರೀಟ್ಮೆಂಟ್ಗಳು ಆ ವ್ಯಕ್ತಿಗೆ ನಾಟದೇ ಇದ್ದಾಗ ಅಂತಹ ಸಂದರ್ಭದಲ್ಲಿ ಕೂಡ ರೇಖಿನ ಉಪಯೋಗಿಸ್ಕೋಬೋದು. ಎಷ್ಟೋ ಸತಿ ಡಿಪ್ರೆಷನ್ ಇರ್ಬೋದು, ಅಥವಾ ಬ್ಲಡ್ ಕ್ಲಾಟ್ ಆಗೋದು, ಅಥವಾ ದೇಹದಲ್ಲಿ ಉರಿ ಊತ ಇರೋವಂಥದ್ದು, ಮೈಗ್ರೇನ್ ಹೆಡ್ಡೇಕು, ಈ ಥರ ನಾನಾ ಕಾಯಿಲೆಗಳಿಗೆ ರೇಖಿಯಿಂದ ಪರಿಹಾರವನ್ನು ಜನ ಕಂಡುಕೋತಾ ಇದ್ದಾರೆ. ಆ ಒಂದು ಸೌಲಭ್ಯ ಬೆಂಗಳೂರಿನ ಬಸವೇಶ್ವರದಲ್ಲಿರುವಂತಹ ಸಪ್ತರ್ಷಿ ಹೀಲಿಂಗ್ ಸೆಂಟರಲ್ಲಿ ನಿಮಗೆ ಲಭ್ಯವಿದೆ. ಅದರಲ್ಲಿ ಒಂದು ಸೋಜಿಗ ಅಂತಂದರೆ, ರೇಖಿ ಕಲಿತವ್ರಿಗೆ ಗೊತ್ತಿರುತ್ತೆ ಯಾರ ಹತ್ರ ನಾವು ತಗೋಬೇಕು. ಈ ಒಂದು ಯುಗದಲ್ಲಿ ಎಷ್ಟೋ ಜನ ಮೋಸ ಮಾಡ್ತಿರ್ತಾರೆ, ಫೇಕ್ ಮಾಡ್ತಾರೆ ಅಂತಂದಾಗ ನೀವು ತಿಳ್ಕೋಬೇಕಾಗಿರೋದು ಒಂದೇ ಒಂದು ವಿಷಯ. ಒಂದು ಪರಂಪರೆ, ಲೀನೇಜ್ ಅಂತ ಹೇಳ್ತೀವಿ. ಯಾವ ವ್ಯಕ್ತಿ ತನ್ನ ರೇಖಿ ತರಗತಿಯನ್ನು ಅಥವಾ ಅಭ್ಯಾಸವನ್ನು ಲೀನೇಜ್ ಮುಖಾಂತರ ಮಾಡಿರ್ತಾನೆ, ಅಂದರೆ ಮೊದಲನೆಯ ಗುರು ಇರ್ತಾರಲ್ಲ, ಅಲ್ಲಿಂದ 1ನೇಯವರು, 2ನೇಯವರು, 3ನೇಯವರು, ಹೀಗೆ ಹತ್ತಿರದ ಒಂದು ಸಂಖ್ಯೆಯಲ್ಲಿ ಇರುವಂತಹ ವ್ಯಕ್ತಿ ಟ್ರೀಟ್ಮೆಂಟ್ ಕೊಟ್ಟಾಗ ಅದರ ಪರಿಣಾಮ ಜಾಸ್ತಿ ಇರುತ್ತೆ.
ಉದಾಹರಣೆ ಈಗ ನಾನು ಅದರಲ್ಲಿ 6ನೆಯ ಒಂದು ಸ್ಥಾನದಲ್ಲಿದ್ದೀನಿ. ಹಾಗಾಗಿ ನಾವು ಕೊಡುವಂತಹ ರೇಖಿ ಎನರ್ಜಿ ಸ್ವಲ್ಪ ಪ್ರಬಲವಾಗಿರುತ್ತೆ. ವಿದ್ಯೆ ಒಂದೇ ಆದರೂ ಕೂಡ ಕೈಗುಣ ಅಂತ ಹೇಳ್ತೀವಲ್ವ, ಹಾಗೆ ಒಂದೊಂದು ಕೂಡ ಬದಲಾವಣೆ ಇರುತ್ತೆ. ನನ್ನ ಕ್ಲಿನಿಕಲ್ಲೂ ಕೂಡ ಸಾಕಷ್ಟು ಜನ ರೇಖಿ ಎನರ್ಜಿ ತಗೋತಾ ಇದ್ದಾರೆ. ಇದು ಒಂದು ದಿನದಲ್ಲಿ 2 ದಿವಸದಲ್ಲಿ ಆಗುವಂತಹ ಕೆಲಸವಲ್ಲ. ಕೆಲವರಿಗೆ 10-15 ದಿವಸ, ಕೆಲವರಿಗೆ ತಿಂಗಳುಗಳು ಕೂಡ ಕೆಲವರು ತಗೋತಾರೆ. ಆ ಒಂದು ನಂಬಿಕೆ ಇಟ್ಟು ಮಾಡಿದಾಗ ಯಾವುದೇ ಒಂದು ಮೆಡಿಕಲ್ ಟ್ರೀಟ್ಮೆಂಟ್ ಆಗಲಿ ಖಂಡಿತ ಚೆನ್ನಾಗಿ ವರ್ಕ್ ಆಗುತ್ತೆ. ಎಷ್ಟೋ ಜನಕ್ಕೆ ಏನಾಗುತ್ತೆ, ಕೇಳ್ತಾರೆ ಇದು ಹೇಗೆ ವರ್ಕ್ ಆಗುತ್ತೆ ಹೇಳಿ ನಂಬಿಸಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ಒಂದು ವಿಷಯವನ್ನು ನೀವೆಲ್ಲರೂ ತಿಳ್ಕೋಬೇಕು. ಈ ದೇವರು ಇದ್ದಾನೆ ಅಂತ ಅನ್ನೋದಾಗಲಿ ಅಥವಾ ಈ ಎನರ್ಜಿ ಲೆವೆಲ್ ವರ್ಕ್ ಆಗುತ್ತೆ ಅನ್ನೋದಾಗಲಿ ಇವೆಲ್ಲ ನಾವು ಯಾರನ್ನೂ ನಂಬಿಸ್ಬೇಕಾಗಿಲ್ಲ. ಕಾರಣ ಇದು ನಂಬಿಸುವಂತಹ ವಿಷಯ ಕೂಡ ಅಲ್ಲ, ಈವನ್ ಸ್ಪಿರಿಚುಯಾಲಿಟಿನೂ ಕೂಡ. ಆದರೆ ಯಾವ ವ್ಯಕ್ತಿ ಜೀವನದಲ್ಲಿ ನೊಂದು ಅಸಹನೆಯಿಂದ ಬಳಲ್ತಾ ಇರ್ತಾನೋ ಅವನಿಗೆ ಅದರ ಅವಶ್ಯಕತೆಗಳಿದ್ದಿರುತ್ತೆ. ಆವಾಗ ಅವನಿಗೆ ನಂಬಿಕೆನೂ ಬರುತ್ತೆ, ಅಬ್ಬಾ ಈ ಥರದಲ್ಲಾದ್ರೂ ನಂಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಬರ್ತಾನೆ ವಿನಃ ನಾವು ಪ್ರಪಂಚದಲ್ಲಿ ಯಾರನ್ನೂ ಯಾವ ವಿಷಯಕ್ಕೂ ಕೂಡ ನಂಬಿಸುವ ಅವಶ್ಯಕತೆಯೇ ಇಲ್ಲ. ಬರೀ ರೇಖೆಯಿಂದನೇ ಗುಣ ಆಗಿರೋರು ಲಕ್ಷಾಂತರ ಜನಗಳಿದ್ದಾರೆ. ಹಾಗಾಗಿ ಇವತ್ತು ಯೂಟ್ಯೂಬ್ ಚಾನಲ್ಗಳಲ್ಲಿ ಕೂಡ ನಿಮ್ಮ ಥರ್ಡ್ ಐ ಓಪನ್ ಮಾಡ್ತೀವಿ, ಆಮೇಲೆ ಮೆಡಿಟೇಷನ್ ಮಾಡಿ, ರೇಖಿ ಮೆಡಿಟೇಷನ್ನು ಇವೆಲ್ಲ ಹೇಳ್ತಾರೆ. ಇವು ನನಗೆ ಗೊತ್ತಿರುವಂತಹ ವಿಷಯ, ನಾನೇ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ವ್ಯತ್ಯಾಸ ಅಂದರೆ ರೇಖಿ ಮೆಡಿಟೇಷನ್ ಅಂತ ಇದೆ. ಅದನ್ನು ಪ್ರತಿನಿತ್ಯ ನಿಯಮಿತವಾಗಿ ಅದು ಇಷ್ಟವಾಗಿ ನಾವು ಮಾಡಬೇಕು. ಬರೀ ಏನೋ ಯಾರೋ ಹೇಳ್ಕೊಟ್ರು ಅಂತ ಮಾಡೋದಲ್ಲ. ಮಾಡಿದಾಗ ನಮ್ಮ ಮೈಂಡಿಗೆ ಒಂದು ರೀತಿಯ ಶಾರ್ಪ್ನೆಸ್ ಬರುತ್ತೆ. ಅಷ್ಟೇ ಅಲ್ಲ, ಒಂದು ರೀತಿಯ ಅತೀಂದ್ರಿಯ ಶಕ್ತಿ ನಮಗೆ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಮುಂದೆ ನಡೆಯುವಂತಹ ಘಟನೆಗಳು ಮುಂಚೆನೇ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಕೂಡ ನಾವು ಹೇಳ್ತಾ ಹೋಗ್ಬೋದು. ಹಾಗಾಗಿ ರೇಖೆಯಿಂದ ನಾನಾ ತರಹದ ನಾನಾ ಆಯಾಮಗಳಲ್ಲಿ ನಮಗೆ ಸಹಾಯ ಆಗ್ತಾ ಹೋಗ್ತಾ ಇರುತ್ತೆ. ಎಷ್ಟೋ ಸತಿ ಮನೆಯಲ್ಲಿ ತುಂಬ ಏಜ್ಡ್ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ಯಾವುದೇ ಔಷಧಿ ಮಾತ್ರೆಗಳು ದಕ್ತಾ ಇರೋದಿಲ್ಲ, ಕೊಡೋಕ್ಕೂ ಆಗೋದಿಲ್ಲ. ಅಂಥ ಟೈಮಲ್ಲಿ ಈ ರೇಖಿ ವಿದ್ಯೆ ಬಹಳ ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಅಷ್ಟೇ ಅಲ್ಲ, ಎಲ್ಲದಕ್ಕೂ ಕೂಡ ನಂಬಿಕೆ ಬಹಳ ಮುಖ್ಯ. ಹೇಳ್ತಾರೆ ಒಂದು ಆಡು ಭಾಷೆಯಲ್ಲಿ, ನಂಬಿದರೆ ದೇವರಾರು ನಂಬೋ ಅಥವಾ ದೆವ್ವನಾರು ನಂಬೋ, ನಂಬಿಕೆ ಮುಖ್ಯ. ಹಾಗಾಗಿ ನಂಬಿಕೆ ಇಲ್ಲದೆ ಹೋದರೆ ಇಂಗ್ಲೀಷ್ ಮಾತ್ರೆ ಕೂಡ ನಿಮಗೆ ವರ್ಕ್ ಆಗೋದಿಲ್ಲ. ಹಾಗಾಗಿ ಬಹಳ ಸುಲಭವಾಗಿ ಕಲಿಯುವಂತಹ ಈ ವಿದ್ಯೆ ರೇಖಿ, ಅದನ್ನು ನೀವು ನಮ್ಮ ಇದರಲ್ಲಿ ತರಗತಿನ ಕೂಡ ಕಲಿಬೋದು. ಸರ್ಟಿಫೈಡ್ ಪ್ರಾಕ್ಟೀಷನರ್ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಅಲ್ಲದೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮಂದಿಗಳಿಗೂ ಕೂಡ ನೀವು ಕೊಡ್ಬೋದು. ಅಷ್ಟು ಸುಲಭ ಕೂಡ. ಇದೇ ರೇಖಿ ಎನರ್ಜಿನ ಅಡ್ವಾನ್ಸ್ ಲೆವೆಲಲ್ಲಿ ಹೋಗ್ತಾ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತೀವಿ. ರೇಖಿಯನ್ನು ಮಾನಸಿಕವಾಗಿ ಕಲ್ಪನೆ ಮಾಡಿಕೊಂಡು ಅದನ್ನು ಪ್ರೊಜೆಕ್ಟ್ ಮಾಡೋದ್ರಿಂದ ವಿಶ್ವಶಕ್ತಿಯನ್ನು ಒಂದು ಪರಿಣಾಮಕಾರಿಯಾದಂತಹ ಗುಣ ನಾವು ನೋಡಬಹುದು. ಅದನ್ನೇ ಬಣ್ಣಗಳನ್ನು ಕಲ್ಪನೆ ಮಾಡಿಕೊಂಡು ಅದೇ ರೇಖೆಯನ್ನು ಕೊಟ್ಟಾಗ ಅದನ್ನೇ ಪ್ರಾಣಿಕ್ ಹೀಲಿಂಗ್ ಅಂತ ಹೇಳ್ತಾರೆ. ಇವತ್ತು 165 ದೇಶಗಳಲ್ಲಿ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ರಿಸರ್ಚ್ಗಳು ನಡೀತಾ ಇದೆ. ಅದರ ಬಗ್ಗೆ ಗ್ರಂಥಗಳು, ಪುಸ್ತಕಗಳು ಕೂಡ ಲಭ್ಯ ಇದೆ. ಅದನ್ನು ಯಾರು ಬೇಕಾದ್ರೂ ಓದಿ ತಿಳ್ಕೊಬೋದು. ಈ ಹಿಂದೆ ಒಂದು ನಾನ್ ಸೈಂಟಿಫಿಕ್ ಅಂತ ಹೇಳ್ತಾ ಇದ್ವು, ಅವೈಜ್ಞಾನಿಕ ಅಂತ. ಇವತ್ತು ಆ ಥರ ಇಲ್ಲ. ಹಿಂದೆ ಒಂದು ಕಾಲದಲ್ಲಿ ರೇಖಿ ಮಾಡೋ ವ್ಯಕ್ತಿಯ ಅವರ ಪ್ರಭೆ ತುಂಬ ಚೆನ್ನಾಗಿದೆ ಅಂತ ಬಾಯಲ್ಲಿ ಹೇಳ್ತಾ ಇದ್ವು, ಆದರೆ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತು ಕೆರಲಿಯನ್ ಥಿಯರಿ ಆಫ್ ಫೋಟೋಗ್ರಫಿ ಅದರ ಮುಖಾಂತರ ನೀವು ಇಂಟರ್ನೆಟ್ಟಲ್ಲಿ ಕೂಡ ನೋಡ್ಬೋದು. ಅದ್ರ ಬಗ್ಗೆ ನೋಡಿದಾಗ ಒಬ್ಬ ವ್ಯಕ್ತಿ ಮೆಡಿಟೇಷನ್ ಮಾಡುವ ಮೊದಲು ಹೇಗಿದ್ದ, ಮೆಡಿಟೇಷನ್ ಮಾಡಿದ ಮೇಲೆ ಅವನ ಪ್ರಭೆ ಎಷ್ಟು ವಿಕಾಸವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಇಡೀ ಬ್ರಹ್ಮಾಂಡದಲ್ಲಿ 2 ಥರ ಶಕ್ತಿಗಳಿರುತ್ತೆ, ಕಾಣುವ ಮತ್ತು ಕಾಣದೇ ಇರುವಂತಹ ಶಕ್ತಿ. ನಮ್ಮ ಜೀವನದಲ್ಲಿ ಕಾಣೋದು ಕೇವಲ ಒಂದು ಬಿಂದುವಾದರೆ, ಕಾಣದೇ ಇರೋದು ಸಿಕ್ಕಾಪಟ್ಟೆ ದೊಡ್ಡ ಸಮುದ್ರ ಸಾಗರದಷ್ಟಿದೆ. ಹಾಗಾಗಿ ನಾವು ಇವತ್ತು ವೈಜ್ಞಾನಿಕವಾಗಿ ಏನು ನಮಗೆ ಲಭ್ಯ ಇದೆ ಅದು ಕೇವಲ ಒಂದು ಬಿಂದು ಮಾತ್ರ. ಅವೈಜ್ಞಾನಿಕ ಅಂತಂದರೂ ಕೂಡ ಮುಂದೊಂದು ದಿನ ಅದರ ಬಗ್ಗೆ ರಿಸರ್ಚ್ಗಳಾದಾಗ ಅದೇ ವೈಜ್ಞಾನಿಕವಾಗುತ್ತೆ. ಹಾಗಾಗಿ ನಮ್ಮ ಆರೋಗ್ಯ ಸಮಸ್ಯೆಗೆ ರೇಖಿ ಕೂಡ ಒಂದು ಹೆದ್ದಾರಿ ಆಗುತ್ತೆ ಅನ್ನೋದರಲ್ಲಿ ಸಂಶಯನೇ ಇಲ್ಲ. ಫ್ರೀಕ್ವೆನ್ಸಿ ಥೆರಪಿ ಅದರಲ್ಲಿ ಇವತ್ತು ಟಾಪ್ ಅಂದರೆ ರೇಖಿ. ಅಂತಹ ಒಂದು ರೇಖಿಯ ಒಂದು ಟ್ರೀಟ್ಮೆಂಟ್ ಬೇಕಾಗಿದ್ದಲ್ಲಿ ನೀವು ನಮ್ಮ ಮೇಲಿನ ನಂಬರ್ಗೆ ಸಂಪರ್ಕ ಮಾಡಿದಾಗ ಅದರಲ್ಲಿ ನೀವು ಗುಣವನ್ನು ಕಾಣಬಹುದು.